ಒಂದು ಅರಸುಗಳು ಅಧ್ಯಾಯ 18. ಅನೇಕ ದಿವಸಗಳಾದ ನಂತರ ಎಲೀಯನಿಗೆ ಯೆಹೋವನ ವಾಕ್ಯವುಂಟಾಯಿತು. ಬರಗಾಲದ 3ನೇ ವರ್ಷದಲ್ಲಿ ಆತನು ಅವನಿಗೆ, ನೀನು ಹೋಗಿ ಅಹಾಬನನ್ನು ಕಾಣು, ನಾನು ದೇಶಕ್ಕೆ ಮಳೆ ಕೊಡುತ್ತೇನೆ ಅಂದನು. ಎಲೀಯನು ಅಹಾಬನನ್ನು ನೋಡುವುದಕ್ಕೆ ಹೊರಟನು. ಆಗ ಸಮಾರ್ಯದಲ್ಲಿ ಬರವು ಬಹುಘೋರವಾಗಿದ್ದರಿಂದ ಅಹಾಬನು ತನ್ನ ಉಗ್ರಾಣಿಕನಾದ ಓಬದ್ಯ ಎಂಬವನನ್ನು ಕರೆ ಕಳುಹಿಸಿದನು. ಈಜೆಬೆಲಳು ಯೆಹೋವನ ಪ್ರವಾದಿಗಳನ್ನು ಸಂಹರಿಸುತ್ತಿರುವಾಗ ಯೆಹೋವನಲ್ಲಿ ಬಹು ಭಯಭಕ್ತಿಯುಳ್ಳವನಾದ ಈ ಓಬದ್ಯನು 100 ಮಂದಿ ಪ್ರವಾದಿಗಳನ್ನು ತೆಗೆದುಕೊಂಡು ಅವರನ್ನು 50 ಮಂದಿಯನ್ನಾಗಿ ಗವಿಗಳಲ್ಲಿ ಅಡಗಿಸಿಟ್ಟು ಅವರಿಗೆ ಅನ್ನಪಾನಗಳನ್ನು ಕೊಟ್ಟು ಸಾಕುತ್ತಿದ್ದನು. ಅಹಾಬನು ಅವನಿಗೆ, ನಾವು ದೇಶ ಸಂಚಾರ ಮಾಡುತ್ತಾ ಎಲ್ಲ ಬುಗ್ಗೆ ಹಳ್ಳಗಳಿಗೆ ಹೋಗಿ ಅವುಗಳಲ್ಲಿ ಹುಲ್ಲು ಸಿಕ್ಕುತ್ತದೋ ನೋಡೋಣ. ಸಿಕ್ಕುವುದಾದರೆ ನಮ್ಮ ಕುದುರೆಗಳು ಹೇಸರ ಕತ್ತೆಗಳು ಉಳಿಯುವವು, ಇಲ್ಲವಾದರೆ ಎಲ್ಲ ಸತ್ತು ಹೋಗುವವು ಎಂದು ಹೇಳಿ ಸಂಚಾರಕ್ಕಾಗಿ ದೇಶವನ್ನು 2 ಭಾಗ ಮಾಡಿ, ಒಂದು ಭಾಗಕ್ಕೆ ಓಬದ್ಯನನ್ನು ಕಳುಹಿಸಿ ಇನ್ನೊಂದು ಭಾಗಕ್ಕೆ ತಾನೇ ಹೊರಟು ಹೋದನು. ಓಬದ್ಯನು ಪ್ರಯಾಣ ಮಾಡುತ್ತಿರುವಾಗ ಎಲೀಯನು ಪಕ್ಕನೆ ಅವನಿಗೆ ಎದುರಾದನು. ಓಬದ್ಯನು ಅವನ ಗುರುತು ಹಿಡಿದು ಸಾಷ್ಟಾಂಗ ನಮಸ್ಕಾರ ಮಾಡಿ, ನೀನು ನನ್ನ ಸ್ವಾಮಿಯಾದ ಎಲೀಯನೋ ಎಂದು ಕೇಳಲು ಅವನು, ಹೌದು, ನೀನು ಹೋಗಿ ನಿನ್ನ ಒಡೆಯನಿಗೆ ಎಲೀಯನು ಬಂದಿದ್ದಾನೆಂದು ಹೇಳು ಅಂದನು. ಅದಕ್ಕೆ ಓಬದ್ಯನು, ಅಹಾಬನು ನನ್ನನ್ನು ಕೊಲ್ಲುವ ಹಾಗೆ ನೀನು ನನ್ನನ್ನು ಅವನ ಕೈಗೆ ಒಪ್ಪಿಸುವುದಕ್ಕೆ ನಾನೇನು ಪಾಪ ಮಾಡಿದೆನು? ನಿನ್ನ ದೇವರಾದ ಯೆಹೋವನಾಣೆ, ನನ್ನ ಒಡೆಯನು ಸೇವಕರನ್ನು ಅಟ್ಟಿ ನಿನ್ನನ್ನು ಹುಡುಕದ ಜನಾಂಗವೂ ರಾಜ್ಯವೂ ಒಂದು ಇರುವುದಿಲ್ಲ. ಆ ಜನಾಂಗ ರಾಜ್ಯಗಳವರು ಎಲೀಯನು ನಮ್ಮಲ್ಲಿರುವುದಿಲ್ಲವೆಂದು ಹೇಳಿದಾಗ ಅವನು ಅವರಿಂದ ಪ್ರಮಾಣ ಮಾಡಿಸಿದನು. ಹೀಗಿದ್ದರೂ ನೀನು ನನಗೆ ಎಲೀಯನು ಬಂದಿದ್ದಾನೆಂದು ನಿನ್ನ ಒಡೆಯನಿಗೆ ತಿಳಿಸು ಎಂಬುದಾಗಿ ಆಜ್ಞಾಪಿಸುವುದೇನು? ನಾನು ನಿನ್ನನ್ನು ಬಿಟ್ಟು ಹೊರಟ ಕೂಡಲೇ ಯೆಹೋವನ ಆತ್ಮವು ನಿನ್ನನ್ನು ನನಗೆ ಗೊತ್ತಿಲ್ಲದ ಬೇರೊಂದು ಸ್ಥಳಕ್ಕೆ ಒಯ್ಯುವುದು. ನಾನು ಹೋಗಿ ಅಹಾಬನಿಗೆ ಹೇಳುವಲ್ಲಿ ನೀನು ಅವನಿಗೆ ಸಿಕ್ಕದೆ ಹೋದರೆ ಅವನು ನನ್ನನ್ನು ಕೊಂದು ಹಾಕುವನು. ನಾನು ಬಾಲ್ಯಾರಭ್ಯ ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಲ್ಲವೇ? ಈಜೆಬೆಲಳು ಯೆಹೋವನ ಪ್ರವಾದಿಗಳನ್ನು ಸಂಹರಿಸುತ್ತಿರುವಾಗ ನಾನು ಮಾಡಿದ್ದು ನನ್ನ ಸ್ವಾಮಿಯಾದ ನಿನಗೆ ತಿಳಿಸಲ್ಪಡಲಿಲ್ಲವೋ? ಅವರಲ್ಲಿ 100 ಮಂದಿಯನ್ನು ತೆಗೆದುಕೊಂಡು 50 ಮಂದಿಯನ್ನಾಗಿ ಗವಿಗಳಲ್ಲಿ ಅಡಗಿಸಿಟ್ಟು ಅನ್ನಪಾನಗಳನ್ನು ಕೊಟ್ಟು ಸಾಕಿದೆನಲ್ಲವೇ? ಹೀಗಿದ್ದರೂ ನೀನು ನನಗೆ ಎಲೀಯನು ಬಂದಿದ್ದಾನೆಂಬುದಾಗಿ ನಿನ್ನ ಒಡೆಯನಿಗೆ ತಿಳಿಸು ಎಂದು ಆಜ್ಞಾಪಿಸುತ್ತಿ, ಅವನು ನನ್ನನ್ನು ಕೊಲ್ಲುವನಲ್ಲವೋ ಎಂದು ಉತ್ತರ ಕೊಟ್ಟನು. ಆಗ ಎಲೀಯನು ಅವನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಸೇನಾಧೀಶ್ವರನಾದ ಯೆಹೋವನಾಣೆ, ಈ ಹೊತ್ತು ಅಹಾಬನಿಗೆ ಹೇಗೂ ಕಾಣಿಸಿಕೊಳ್ಳುವೆನು ಅಂದನು. ಓಬದ್ಯನು ಅಹಾಬನ ಬಳಿಗೆ ಹೋಗಿ ಅವನಿಗೆ ಈ ಮಾತನ್ನು ತಿಳಿಸಿದನು. ಅಹಾಬನು ಎಲೀಯನನ್ನು ಎದುರುಗೊಳ್ಳುವುದಕ್ಕಾಗಿ ಹೊರಟು ಹೋಗಿ ಅವನನ್ನು ಕಂಡ ಕೂಡಲೇ, ಇಸ್ರಾಯೇಲ್ಯರಿಗೆ ಆಪತ್ತನ್ನು ಬರಮಾಡಿದವನೇ, ನೀನು ಬಂದಿಯಾ ಅಂದನು. ಅದಕ್ಕೆ ಅವನು, ಅವರಿಗೆ ಆಪತ್ತನ್ನು ಬರಮಾಡಿದವನು ನಾನಲ್ಲ, ಯೆಹೋವನ ಆಜ್ಞೆಗಳನ್ನು ಉಲ್ಲಂಘಿಸಿ ಬಾಳನ ವಿಗ್ರಹಗಳನ್ನು ಪೂಜಿಸಿದ ನೀನು ನಿನ್ನ ಮನೆಯವರೂ ಅದಕ್ಕೆ ಕಾರಣರು. ನೀನು ಈಗ ಎಲ್ಲ ಇಸ್ರಾಯೇಲ್ಯರನ್ನು ಈಜೆಬೆಲಳಿಂದ ಪೋಷಣೆ ಹೊಂದುವ ಬಾಳನ 450 ಮಂದಿ ಪ್ರವಾದಿಗಳನ್ನು, ಅಶೇರ ದೇವತೆಯ 400 ಮಂದಿ ಪ್ರವಾದಿಗಳನ್ನು ಕರ್ಮೆಲ್ ಬೆಟ್ಟಕ್ಕೆ ಕರೆಸು ಎಂದು ಹೇಳಿದನು. ಅಹಾಬನು ಇಸ್ರಾಯೇಲ್ಯರನ್ನು ಎಲ್ಲ ಪ್ರವಾದಿಗಳನ್ನು ಅಲ್ಲಿಗೆ ಕರೆಸಿದನು. ಎಲೀಯನು ಎಲ್ಲ ಜನರ ಹತ್ತಿರ ಹೋಗಿ ಅವರಿಗೆ, ನೀವು ಎಷ್ಟರವರೆಗೆ 2 ಮನಸ್ಸುಳ್ಳವರಾಗಿರುವಿರಿ? ಯೆಹೋವನು ದೇವರಾಗಿದ್ದರೆ ಆತನನ್ನೇ ಹಿಂಬಾಲಿಸಿರಿ, ಬಾಳನು ದೇವರಾಗಿದ್ದರೆ ಅವನನ್ನೇ ಹಿಂಬಾಲಿಸಿರಿ ಎಂದು ಹೇಳಿದನು. ಜನರು ಇದಕ್ಕೆ ಏನೂ ಉತ್ತರ ಕೊಡದೆ ಸುಮ್ಮನಿರುವುದನ್ನು ಕಂಡು ಅವನು ತಿರುಗಿ ಅವರಿಗೆ, ಯೆಹೋವನ ಪ್ರವಾದಿಗಳಲ್ಲಿ ನಾನೊಬ್ಬನೇ ಉಳಿದಿದ್ದೇನೆ, ಬಾಳನ ಪ್ರವಾದಿಗಳಲ್ಲಿ 450 ಮಂದಿ ಇದ್ದಾರೆ. ಅವರು 2 ಹೋರಿಗಳನ್ನು ನಮ್ಮ ಬಳಿಗೆ ತರಲಿ, ಅವುಗಳಲ್ಲೊಂದನ್ನು ಆರಿಸಿಕೊಂಡು ಕಡಿದು ತುಂಡು ಮಾಡಿ ಕಟ್ಟಿಗೆಯ ಮೇಲಿಡಲಿ, ಆದರೆ ಬೆಂಕಿ ಹೊತ್ತಿಸಬಾರದು. ನಾನು ಇನ್ನೊಂದನ್ನು ಹಾಗೇ ಮಾಡಿ ಬೆಂಕಿ ಹೊತ್ತಿಸದೆ ಕಟ್ಟಿಗೆಯ ಮೇಲಿಡುವೆನು. ನೀವು ನಿಮ್ಮ ದೇವರ ಹೆಸರು ಹೇಳಿ ಪ್ರಾರ್ಥಿಸಿರಿ, ಅನಂತರ ನಾನು ಯೆಹೋವನ ಹೆಸರು ಹೇಳಿ ಪ್ರಾರ್ಥಿಸುವೆನು.
ಆ ಇಬ್ಬರಲ್ಲಿ ಯಾವನು ಲಾಲಿಸಿ ಬೆಂಕಿಯನ್ನು ಕಳಿಸುವನೋ ಅವನೇ ದೇವರೆಂದು ನಿಶ್ಚಯಿಸೋಣ ಅಂದನು. ಎಲ್ಲ ಜನರು ಸರಿ, ನೀನು ಹೇಳಿದಂತೆ ಆಗಲಿ ಎಂದು ಉತ್ತರ ಕೊಟ್ಟರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಾ ಇದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ ಮೊದಲನೇ ಅರಸುಗಳ ಗ್ರಂಥ, ದ ಫಸ್ಟ್ ಬುಕ್ ಆಫ್ ಕಿಂಗ್ಸ್, ಚಾಪ್ಟರ್ 18, 18ನೇ ಅಧ್ಯಾಯ. 17ನೇ ಅಧ್ಯಾಯ ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ವಾಕ್ಯ ಭಾಗ ಅಥವಾ ಅಧ್ಯಾಯ. ಯಾಕಂತ ಹೇಳಿದರೆ ಅದರಲ್ಲಿ ಸುಮಾರು 24 ವಚನಗಳಿದೆ. ಅದರಲ್ಲಿ ಇರುವಂಥ ಒಂದು ರೀಕ್ಯಾಪ್ ಏನಂತ ಹೇಳಿದರೆ, ಎಲಿಯನನ್ನು ಸ್ಪೆಷಲ್ ಆಗಿ ದೇವರಾತ್ಮನು ಇಂಟ್ರೊಡ್ಯೂಸ್ ಮಾಡುವಂಥದ್ದನ್ನು, ಪರಿಚಯಿಸುವಂಥದ್ದನ್ನು ಇದ್ದಕ್ಕಿದ್ದ ಹಾಗೆ ಬಂದುಬಿಡ್ತಾನೆ. ಆತನ ಡೀಟೇಲ್ಸ್ ಬಹಳಷ್ಟು ಇಲ್ಲ, ಆದರೆ ತಿಷ್ಬಿಯನಾದ ಏಲಿಯನು ಎಂಬುದಾಗಿ ಅವನು ತನ್ನನ್ನು ಅರಸನಿಗೆ ಯಾವ ರೀತಿಯಾಗಿ ಇಂಟ್ರೊಡ್ಯೂಸ್ ಮಾಡಿಕೊಳ್ತಾನೆ, ಪರಿಚಯಿಸ್ಕೊಳ್ತಿದ್ದಾನೆ ಅಂತ ಹೇಳಿದ್ರೆ, ನಾನು ಸನ್ನಿಧಿ ಸೇವೆ ಮಾಡುವ ವ್ಯಕ್ತಿ ಎಂಬುದಾಗಿ, ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನ ಆಣೆ ಅಂತ ಹೇಳ್ಬಿಟ್ಟು ಏನು ಹೇಳ್ತಾನೆ, ನಾನು ಹೇಳೋ ತನಕ ಮಳೆ ಆಗೋದಿಲ್ಲ. ಒಂದಿನ ಅಲ್ಲ, 2 ದಿನ ಅಲ್ಲ, ಕೆಲವು ವರ್ಷಗಳು ಮಳೆ ಆಗೋದಿಲ್ಲ ಎಂಬುದಾಗಿ ಹೇಳ್ಬಿಡ್ತಾನೆ ರೀ. ಆ ರೀತಿಯಾಗಿ ಹೇಳಿಬಿಟ್ಟು ನೆಕ್ಸ್ಟು ದೇವರು ಪ್ರವಾದನೆ ಮಾಡಿಬಿಟ್ಟು ಹೋಗ್ಬಿಡ್ತಾನೆ. ಅದು ಭಾಳ ಕಷ್ಟ ಆಗಿರ್ಬೇಕು, ಆಹಾಬನಿಗೆ ಭಾಳ ಡಿಸ್ಟರ್ಬ್ ಆಗಿರ್ಬೇಕು. ಯಾಕಂತೇಳಿದ್ರೆ ಕೆಲವು ವರ್ಷಗಳು ಮಳೆ ಇಲ್ಲ ಅಂತೇಳಿದ್ರೆ ಏನಾಗಬೇಕು, ಇಡೀ ದೇಶದಲ್ಲಿ ರಾಜನ ಮೇಲೆ ಅವರು ಬೇಸರ ಪಟ್ಕೊಳ್ಬೋದು, ಕಷ್ಟ. ಆದರೂ ಕೂಡ ಆ ರೀತಿಯಾಗಿ ಅವನಿಗೆ ದೇವರು ಪ್ರವಾದನೆ ಹೇಳೆಂದು ಹೇಳಿದ್ದಕ್ಕಾಗಿ ಆ ರೀತಿಯಾಗಿ ಅವನು ಹೇಳಬೇಕಾಯ್ತು. ಯಾಕೆ ದೇವರು ಆ ರೀತಿಯಾಗಿ ಹೇಳಿದ್ರು ಗೊತ್ತಿಲ್ಲ, ಆದರೆ ದೇವರು ಮಾಡೋದೆಲ್ಲವೂ ಒಳ್ಳೆಯದೇ. ದೇವರ ಅನುಮತಿಸುವುದು ಕೂಡ ದೇವರ ಒಂದು ಈ ಒಂದು ಘಟನೆಯಲ್ಲಿ ನೋಡುವಾಗ ಆ ಒಂದು ಬರವನ್ನು ದೇವರು ಅನುಮತಿಸಿದ್ದರು. ಅದು ದೇವ್ರ ಚಿತ್ತ ಅಲ್ಲ, ಆದರೆ ಅದೇ ಸಂದರ್ಭದಲ್ಲಿ ದೇವರು ನ್ಯಾಯವಂತನ ದೇವರು. ಒಂದು ವೇಳೆ ದೇವರನ್ನು ಹುಡುಕದಿದ್ದರೆ ದೇವರ ಹಳೆ ಒಡಂಬಡಿಕೆಯಲ್ಲಿ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಮಳೆ ಬಾರದೆ ಹೋಗುವಂಥ ಸಾಧ್ಯತೆ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ಪ್ರಾರ್ಥಿಸುವುದಾದರೆ ಪರಲೋಕದಿಂದ ಅವರ ಪ್ರಾರ್ಥನೆಯನ್ನು ಕೇಳಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ಉಂಟು ಮಾಡುವೆನೆಂಬುದಾಗಿ ದೇವರು 2ನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಚನದಲ್ಲಿ ತಿಳಿಸಿರುವ ಪ್ರಕಾರವಾಗಿ ದೇವರು ಮಳೆ ತಡಿಲಿಕ್ಕೆ ಕಾರಣ ಇದೆ. ದೇವಜನರು ಪ್ರಾರ್ಥಿಸಬೇಕು, ದೇವಜನರು ತಗ್ಗಿಸ್ಕೋಬೇಕು, ದೇವಜನರು ದೇವರನ್ನು ಅನ್ವೇಷಿಸಬೇಕು, ದೇವಜನರು ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಳ್ಬೇಕು. ಈ ರೀತಿಯಾಗಿ ಕೆಲವು ಕಾರಣಗಳು ಇರ್ತದೆ. ಸರಿ, ಆ ರೀತಿಯಾಗಿದ್ದಾಗ ಏಲಿಯನಿಗೆ ಆಶ್ಚರ್ಯವಾದಂಥ ರೀತಿಯಲ್ಲಿ ಕೆರೀತ್ ಎಂಬಂಥ ಸ್ಥಳಕ್ಕೆ ಹೋದಾಗ ಕಾಗೆಗಳಿಗೆ ದೇವರ ಆಜ್ಞೆ ಕೊಟ್ಟಂತ, ಕಾಗೆಗಳೇ ಹೋಗ್ರಿ, ನನ್ನ ದಾಸನಾದಂಥ ಏಲಿಯನಿದ್ದಾರೆ, ಒಬ್ಬರು ರೊಟ್ಟಿ ತಗೊಂಡು ಹೋಗ್ರಿ, ಒಬ್ಬರು ನಾನ್ ವೆಜ್ಜು ಮಾಂಸಾಹಾರಿ ಆಹಾರ ತಗೊಂಡು ಹೋಗ್ರಿ ಅಂತ ಹೇಳಿದಾಗ ಆಶ್ಚರ್ಯವಾಗಿ ಬೆಳಗ್ಗೆ ಸಾಯಂಕಾಲ ದಿನಕ್ಕೆ 2 ಹೊತ್ತು ಈ ಕಾಗೆಗಳು ಊಟ ತಗೊಂಡು ಬಂದು ಕೊಟ್ಟುವಂತೆ. ಅಲ್ಲಿಂದ ದೇವರು ಒಂದು ವಿಧವೆ ಸಾಕುವಂತೆ, ದೇವ್ರ ಸೇವಕನ, ಎಂಥ ಭಾಗ್ಯ ಆ ವಿಧವೆಗೆ, ದೇವರ ಸೇವಕನನ್ನು ಸಾಕುವಂಥದ್ದು. ವಾವ್! ಆ ರೀತಿಯಾಗಿ ಹೋದಾಗ ಆಶ್ಚರ್ಯವಾದ ರೀತಿಯಲ್ಲಿ ಆ ರೊಟ್ಟಿ, ಆ ಹಿಟ್ಟು, ಆ ಎಣ್ಣೆ ಅದು ಮುಗಿಯದಂಥ ರೀತಿಯಲ್ಲಿ, ಹಿಟ್ಟು ತೀರಲಿಲ್ಲ, ಎಣ್ಣೆ ಮುಗಿದು ಹೋಗಲಿಲ್ಲ. ಅಂಥ ಒಂದು ಅದ್ಭುತ ಏಲಿಯನು ಆ ವಿಧವೆ ಮನೆಯಲ್ಲಿ ಮಾಡಿದ. ಆದ ಕಾರಣ ವಿಧವೆ ಭಾಳ ಶ್ರೀಮಂತಳಾಗಿ ಆಗಿರುವಂಥ ಸಾಧ್ಯತೆ ಊಹಿಸ್ಕೊಳ್ತೇನೆ. ವಿಧವೆ ಮನೆಯಲ್ಲಿ ಇದ್ದಂಥ ಮಗ ಸತ್ತು ಹೋದಾಗ ಕೂಡ ಆಶ್ಚರ್ಯವಾದ ರೀತಿಯಲ್ಲಿ ಏಲಿಯನು ಏನು ಮಾಡ್ತಾನೆ, ಅವನ ಆ ಮಗನ ಶವವನ್ನು ಬದುಕಿಸುವಂತೆ ಮಾಡ್ತಾನೆ.
ಆ ರೀತಿಯಾಗಿ ಹೇಳಿದಾಗ ವಿಧವೆಯು ಹೇಳುವಂಥ ಸಾಕ್ಷಿ 2 ಮಾತು ನನಗೆ ಭಾಳ ಇಷ್ಟ ಆಯಿತು. ಅದನ್ನು ಓದ್ಬಿಟ್ಟು ಅದೇನಂತ ಹೇಳಿದ್ರೆ, ಈಗ ನನಗೆ ಗೊತ್ತು ನೀನು ದೇವರ ಮನುಷ್ಯ, ಯು ಆರ್ ಎ ಮ್ಯಾನ್ ಆಫ್ ಗಾಡ್. ವಾವ್, ಎಂಥ ಒಂದು ಟೈಟ್ಲ್, PhD ಟೈಟ್ಲ್ ಅದು. ಚೈಲ್ಡ್ ಆಫ್ ಗಾಡ್ ಅದು LKG ಟೈಟ್ಲ್ ಸ್ಟಾರ್ಟಿಂಗ್. ಸರ್ವೆಂಟ್ ಆಫ್ ಗಾಡ್ ಇನ್ನು ಸ್ವಲ್ಪ ಬೆಟ್ರ್ ಅದು. ದೇವ್ರ ಮಗುವಾಗಿ ಉಳಿಯುವಂಥದ್ದು ಭಾಗ್ಯನೇ ಅದಕ್ಕಿಂತಲೂ ಹೆಚ್ಚಿನ ಭಾಗ್ಯ. ದೇವ್ರ ಸೇವಕರಾಗಿ ಸೇವೆ ಮಾಡುವಂಥ, ಉದಾಹರಣೆಗೆ ಸನ್ನಿಧಿ ಸೇವೆ ಮಾಡುವಂಥ ಒಂದು ಭಾಗ್ಯ. ಅದರಲ್ಲಿನೂ ಇನ್ನೂ ಒಂದು ದೊಡ್ಡ ಪಾರ್ಟ್, ದೊಡ್ಡ ಭಾಗ, ದೊಡ್ಡ ಭಾಗ್ಯ ಏನಂದರೆ ದೇವರ ಮನುಷ್ಯ, ಮ್ಯಾನ್ ಆಫ್ ಗಾಡ್ ಆರ್ ವುಮನ್ ಆಫ್ ಗಾಡ್ ಎಂಬಂಥದ್ದು. ಸರಿ, 18ನೇ ಅಧ್ಯಾಯ ಸ್ವಲ್ಪ ದೊಡ್ಡದಾಗಿದೆ. ಆದ ಕಾರಣ ಅದನ್ನು ನಾವು 2 ಭಾಗವನ್ನಾಗಿ ವಿಭಾಗಿಸಿ ನಮ್ಮ ಅನುಕೂಲತೆಗಾಗಿ ನಾವು ಅಧ್ಯಯನ ಮಾಡಿಕೊಳ್ಳೋಣ. ಮೊದಲನೇ ಭಾಗ 1ರಿಂದ ಮತ್ತು 24 ವಚನಗಳವರೆಗೆ ಇರುವಂಥ ಭಾಗ, 1ರಿಂದ 24, 25ರಿಂದ ಕಡೆವರೆಗೆ 46ನೇ ವಚನದವರೆಗೆ 2ನೇ ಭಾಗವಾಗಿ ವಿಭಾಗಿಸಿ ನಾವು ನೋಡ್ಕೊಳ್ಳೋಣ. ಮೊದಲನೇ ಅರಸುಗಳ ಗ್ರಂಥ 18ನೇ ಅಧ್ಯಾಯ ಬಹಳ ಇಂಟ್ರೆಸ್ಟಿಂಗ್ ಆಗಿ, ಬಹಳ ಕುತೂಹಲಕಾರಿಯಾದಂಥ ಒಂದು ಏನು ಆ್ಯಕ್ಷನ್ ತುಂಬಿದಂಥ, ಕೃತ್ಯ ತುಂಬಿದಂಥ ಒಂದು ಅಧ್ಯಾಯವಾಗಿದೆ. ಅದನ್ನು ಏನಂತ ಹೇಳ್ಬಿಟ್ಟು ನಾನು ಹೇಳೋದಿಲ್ಲ, ನೋಡಿಕೊಳ್ಳೋಣ ಬನ್ನಿರಿ. ಅನೇಕ ದಿವಸಗಳಾದ ನಂತರ, ಯಾಕಂತ ಹೇಳಿದರೆ ಬರ ಬಂದುಬಿಟ್ಟಿತ್ತು, ಅನೇಕ ದಿವಸಗಳಾದ ಮೇಲೆ ಎಲಿಯನಿಗೆ ಯೆಹೋವನ ವಾಕ್ಯ ಉಂಟಾಯಿತು. ವಾವ್, ವರ್ಡ್ ಆಫ್ ಗಾಡ್ ಟು ದ ಮ್ಯಾನ್ ಆಫ್ ಗಾಡ್ ಫಾರ್ ದ ಪೀಪಲ್ ಆಫ್ ಗಾಡ್. ಎಂಥ ಒಂದು ಆಶ್ಚರ್ಯ! ದೇವರ ವಾಕ್ಯ ದೇವರ ಮನುಷ್ಯನಿಗೆ, ದೇವರ ಜನರಿಗೆ. ಅಂಥ ಒಂದು ಅನುಭವ, ಭಾಳ ದೊಡ್ಡ ಅನುಭವ. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಬರಗಾಲದ 3ನೇ ವರ್ಷದಲ್ಲಿ, ಯಾಕಂದರೆ 1 ವರ್ಷ 2 ವರ್ಷ 3 ವರ್ಷ ಸ್ವಲ್ಪ ಕಾಲ ಬರ ಇದ್ದಾಗಲೇ ಗೌರ್ಮೆಂಟು, ಸರ್ಕಾರವು ಭಾಳ ಕಷ್ಟಕ್ಕೆ ಒಳಪಡುತ್ತಾರೆ ಮತ್ತು ಅನೇಕ ನಿಯಮಗಳನ್ನು ಪಾಲಿಸಲಿಕ್ಕೆ ಯೋಜನೆಗಳನ್ನು ಮಾಡ್ತಾರೆ. ಇಲ್ಲಿ ನೋಡಿದರೆ 3 ವರ್ಷ ಬರಗಾಲ ಇತ್ತಂತೆ. ಆಗ ದೇವರು ಎಲಿಯನಿಗೆ, ನೀನು ಹೋಗಿ ಆಹಾಬನನ್ನು ಕಾಣು, ನಾನು ದೇಶಕ್ಕೆ ಮಳೆ ಕೊಡ್ತೇನೆ. ಈಗ ನೋಡ್ರಿ, ಇವನೇ ಹೋಗ್ಬಿಟ್ಟು ಮಳೆ ಬರೋದಿಲ್ಲ, ನಾನು ಹೇಳೋ ತನಕ ಮಳೆ ಬರೋದಿಲ್ಲ ಎಂಬುದಾಗಿ ದೇವರು ಹೇಳಿದ. ಹೋಗಿ ನಾನು ಸನ್ನಿಧಿ ಸೇವೆ ಮಾಡುವಂಥ ಯೆಹೋವನ ಸೇವಕನು, ದೇವ್ರ ಸೇವಕನು, ಆದ ಕಾರಣ ನಾನು ಹೇಳೋ ತನಕ ಮಳೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಬಂದಿರ್ತಾನೆ. ಈಗ 2ನೇ ಸಾರಿ 3 ವರ್ಷ ಆದಮೇಲೆ ದೇವ್ರು ಮಳೆ ಕೊಡ್ತಾನೆ ಎಂಬಂಥ ಮೆಸೇಜ್ ತಗೊಂಡು ಹೋಗಬೇಕಂಥೇಳಿ ಆಹಾಬನನ್ನು, ಅರಸನಾದ ಆಹಾಬನನ್ನು ನೋಡುವುದಕ್ಕೆ ಎಲಿಯನು ಹೊರಟು ಹೋಗ್ತಾನೆ ರೀ. ಮತ್ತು ಈ ಆಹಾಬನ ವಿಷಯವಾಗಿ ಹೇಳಬೇಕಾದ್ರೆ ನಾವು ಒಂದು ಮಾತು ನೆನಪಿಟ್ಕೊಳ್ಬೇಕು. ಅದೇನೆಂದರೆ, ಇಸ್ರಾಯೇಲ್ರ ಅರಸನಾದ ಅಹಾಬನು. ಇಸ್ರಾಯೇಲ್ರ ಅಂತ ಹೇಳಿದಾಗ 2 ದೇಶ ಆಗಿಬಿಟ್ಟಿದೆ. ಒಂದು ದೇಶ, 2 ದೇಶ ಆಗಿಬಿಟ್ಟಿದೆ. ಒಂದು ಇಸ್ರಾಯೇಲ್, ಇನ್ನೊಂದು ಯೆಹೂದ ಅಂತ ಹೇಳ್ಬಿಟ್ಟು. ಯೆಹೂದದಲ್ಲಿ 2 ಕುಲದವರು, 2 ಕುಲ, ಯೆಹೂದ ಮತ್ತು ಬೆನ್ಯಾಮಿನ್. ಕ್ಯಾಪಿಟಲ್, ರಾಜಧಾನಿ ಅದಕ್ಕೆ ಯೆರೂಸಲೇಮ್. ಇಲ್ಲಿ ಇಸ್ರಾಯೇಲ್ ಅಂದರೆ 10 ಕುಲದವರು ಒಂದು ರಾಜನ ಕೆಳಗಿರುವಂಥದ್ದು. ಅಲ್ಲಿ ಅದಕ್ಕೆ ಕ್ಯಾಪಿಟಲ್ ಯಾವುದಂದರೆ ಸಮಾರ್ಯ ಅಂದರೆ ವಾಚ್ ಸ್ಟೇಷನ್ ಅಂತ ಅರ್ಥ. ಅಂದರೆ ಕಾವಲು ನಿಲ್ದಾಣ ಅಂತ ಹೇಳ್ಬೋದು ಆ ಸಮಾರ್ಯದ ಹೆಸರು. ಸರಿ, ಈಗ ಆ ಎಲಿಯನು, ಪ್ರವಾದಿಯಾದಂಥ ಎಲಿಯನು, ದೇವರ ಮನುಷ್ಯನಾದಂಥ ಎಲಿಯನು, ಸನ್ನಿಧಿ ಸೇವೆ ಮಾಡುವಂಥ ಎಲಿಯನು ಈಗೇನು ಮಾಡ್ತಾನೆ, ಅರಸನಾದಂಥ ಅಂದರೆ ಇಸ್ರಾಯೇಲ್ರ ಅರಸನಾದ ಅಹಾಬನ ಬಳಿಗೆ ಹೋಗ್ತಾನೆ. ಅದರಿಂದ ನನಗೊಂದು ಸಂತೋಷ ಏನಂದರೆ,
ವೆನೆವರ್ ಗಾಡ್ ಸೆಂಟ್ಸ್ ಎ ಮ್ಯಾನ್ ಆಫ್ ಗಾಡ್ ಟು ಸಂಬಡಿ, ಅದರ ಅರ್ಥ ದೇವರ ಒಂದು ಮೆಚ್ಚುಗೆ ಅವ್ರ ಮೇಲಿದೆ. ದ ಫೇವರ್ ಆಫ್ ಗಾಡ್ ಈಸ್ ಅಪಾನ್ ಸಚ್ ಪೀಪಲ್. ಯಾಕಂದರೆ ದೇವರು ಸುಮ್ಮನೆ ಯಾರನ್ನಾದರೂ ಯಾರ ಹತ್ರ ಆದರೂ ಕಳಿಸೋದಿಲ್ಲ. ಇಲ್ಲಿ ಕೂಡ ಆಹಾಬನ ಹತ್ರ ಕಳಿಸ್ತಾ ಇದ್ದಾನೆ. ಅವನು ಆಹಾಬನು ಅಂಥ ಒಳ್ಳೆಯ ರಾಜನಲ್ಲ, ಆದರೂ ಕೂಡ ದೇವರ ಒಂದು ಫೇವರ್ ನೋಡ್ರಿ, ದೇವರ ಒಂದು ಮೆಚ್ಚುಗೆ ನಾವು ಅಲ್ಲಿ ನೋಡ್ತೇವೆ. ಆಹಾಬನನ್ನು ಕಾಣು ಅಂತ ಹೇಳಿದಾಗ ಹೋಗಿ ನೋಡುವುದಕ್ಕೆ ಆಹಾಬನನ್ನು ಹೋಗ್ತಾ ಇದ್ದಾಗ, ಆಗ ಸಮಾರ್ಯದಲ್ಲಿ ಬರ ಭಾಳ ಘೋರವಾಗಿತ್ತು. ಆಹಾಬನ ಏನು ಮಾಡ್ತಾನೆ, ತನ್ನ ಕೆಲಸ ಸೇವಕನಾದಂಥ ಓಬದ್ಯನ ಕರ್ಕೊಂಡು ಏನು ಹೇಳ್ತಾನೆ, ಈ ರೀತಿಯಾಗಿದ್ದರೆ ಬರ ನಾವೇನು ಮಾಡೋದು, ಆದ ಕಾರಣ ಎಲ್ಲಾದರೂ ಹುಲ್ಲು ಸಿಗ್ತತೇನೋ, ಹುಲ್ಲು ಸಿಗುವುದೇನೋ ಅಂತ ಹೇಳ್ಬಿಟ್ಟು ಈ ಓಬದ್ಯನನ್ನು ಕರ್ಕೊಂಡು ಹೋಗ್ತಾನೆ ರೀ. ಈ ಓಬದ್ಯನ ಬಗ್ಗೆ ಒಂದು ಮಾತು ಹೇಳಬೇಕು. ಯಾಕಂದರೆ ಓಬದ್ಯ ಎಂಬುದಾಗಿ ಹೇಳೋದಾದರೆ ಅದರ ಅರ್ಥ, ಅವನ ಹೆಸರಿನ ಅರ್ಥ ಏನಂದರೆ ಯೆಹೋವನ ಸೇವೆ ಮಾಡುವವನು. ಓಬದ್ಯ, ಓಬ್ ಅಥವಾ ಅಬ್ದುಲ್ಲಾ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಅಬ್ದುಲ್, ಓಬದ್ ಅಂತ ಹೇಳಿದ್ರೆ ಅರ್ಥ ಸರ್ವಿಂಗ್, ಸರ್ವೆಂಟ್ ಅಂತ ಹೇಳ್ಬಿಟ್ಟು. ಓಬದ್ಯ ಅಂತ ಹೇಳಿದ್ರೆ ಯೆಹೋವನ ಸೇವಕನು, ಸೇವೆ ಮಾಡುವವನು ಅಂತ ಹೇಳ್ಬಿಟ್ಟು. ಆದ ಕಾರಣ ಸೇಮ್ ಅದೇ ಮೂಲ ಭಾಷೆ ಇಂದ ಬರುವಂಥದ್ದು. ಆದ ಕಾರಣ ಈ ಓಬದ್ಯ ಏನು ಮಾಡಿಬಿಟ್ಟಿರ್ತಾನೆ, 100 ಪ್ರವಾದಿಗಳನ್ನು, ವಾವ್, ಒಂದು ಪ್ರವಾದಿ ಸಿಗೋದೇ ಅಪರೂಪ, ಅಂಥದ್ರಲ್ಲಿ 100 ಪ್ರವಾದಿಗಳನ್ನು ತೆಗೆದುಕೊಂಡು 50-50 ಮಾಡಿಬಿಟ್ಟು 2 ಗ್ರೂಪ್ ಮಾಡಿಬಿಟ್ಟು ಒಂದು ಗವಿಯಲ್ಲಿ ಬಚ್ಚಿಟ್ಟಿರ್ತಾನೆ. ಬಚ್ಚಿಟ್ಬಿಟ್ಟು ಇವರಿಗೆ ಏನು ಮಾಡ್ತಿರ್ತಾನೆ, ಊಟ ನೀರು ಕೊಡ್ತಾ ಇರ್ತಾನೆ ರೀ, ಸಾಕ್ತಾ ಇರ್ತಾನೆ. ಒಬ್ಬ ಮನುಷ್ಯನಿಗೆ ಗವಿಯಲ್ಲಿ ಊಟ ತಗೊಂಡು ಹೋಗೋದೇ ಕಷ್ಟ, ಅಂಥದ್ರಲ್ಲಿ 100 ಜನರಿಗೆ 2 ಬೇರೆ ಬೇರೆ ಗವಿಗಳಲ್ಲಿ ಇವನು ಓಬದ್ಯ, ಅದು ಪ್ರವಾದಿಗಳನ್ನು. ಎಂಥ ಬ್ಲೆಸ್ಡ್ ಮ್ಯಾನ್, ಆಶೀರ್ವಾದದ ವ್ಯಕ್ತಿ. ಒಬ್ಬ ಪ್ರವಾದಿ ನಿಮ್ಮ ಮನೆಗೆ ಬಂದರೆ ನಿಮ್ಮ ಬರ್ತಕ್ಕ ಪ್ರತಿಫಲವನ್ನು ನೀವು, ಅಂದರೆ ಖಂಡಿತವಾಗಿ ಪ್ರತಿಫಲ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದಂಥ ಮಾತು ನೆನಪಿಗೆ ಬರ್ತದೆ ನನಗೆ. ಆದರೆ ಇಲ್ಲಿ ನೋಡುವಾಗ ಏನಾಗ್ತದೆ, ಅವನು 100 ಪ್ರವಾದಿಗಳನ್ನು, ವಾವ್, ಆಶ್ಚರ್ಯ, 100 ಪ್ರವಾದಿಗಳನ್ನು ಸಾಕ್ತಾ ಬಂದನು. ಎಷ್ಟು ದಿನ ಸಾಕ್ಕೊಂಡು ಬಂದನೇನೋ, ಸುಮಾರು ದಿನಗಳು ಅವನು ಸಾಕಿರಬೇಕು. ಹೌದು, ಅನಂತರ ಅದರ ಬಗ್ಗೆ ನಾವು ನೋಡ್ಕೊಳ್ಳೋಣ. ಆದರೆ ಇಲ್ಲಿ ಆ ರೀತಿಯಾಗಿದ್ದಂಥ ಓಬದ್ಯನು ಏನು ಮಾಡ್ತಾನೆ, ಈಗ ಆಹಾಬನು ಓಬದ್ಯನು ಇಬ್ಬರು 2 ಗ್ರೂಪ್ ಮಾಡಿಬಿಟ್ಟು ಎಲ್ಲಿ ಹುಲ್ಲು ಸಿಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಹೊರಟು ಬರ್ತಾ ಇರ್ತಾರೆ. ಅವ್ರು ಬರ್ತಾ ಇರುವಾಗ ಒಂದು ಕಡೆ ಆಹಾಬನು ಹುಲ್ಲು ಎಲ್ಲಿ ಸಿಗ್ತದಂತ ತಾನಾಗಿ, ಯಾಕಂದರೆ ಅಷ್ಟು ಘೋರವಾಗಿರ್ತದೆ ಬರ, ಆದ ಕಾರಣ ಪ್ರಾಣಿಗಳೆಲ್ಲ ಸತ್ತೋಗ್ಬಾರ್ದು ಅಂತ ಹೇಳ್ಬಿಟ್ಟು ಹುಲ್ಲು ಹುಡುಕ್ಲಿಕ್ಕೆ ರಾಜ ಹೋಗ್ತಾನೆ, ಅರಸನು. ಇನ್ನೊಂದು ಕಡೆ ಏನು ಹೇಳ್ತಾನೆ, ತನ್ನ ಸೇವಕನಾದಂಥ ಓಬದ್ಯನಿಗೆ ಏನು ಹೇಳ್ತಾನೆ, ನೀನು ಹೋಗಿ ಹುಡ್ಕೊಂಬ, ಹುಲ್ಲೆಲ್ಲಾದ್ರೂ ಸಿಗ್ತತೋ ಅಂತ. ಆ ರೀತಿಯಾಗಿ ಓಬದ್ಯನು ಬರ್ತಾ ಇರುವಾಗ ಎದುರುಗಡೆ ಏಲಿಯನು ಬರ್ತಾನೆ. ದೇವರ ಮನುಷ್ಯನಾದ ಪ್ರವಾದಿಯಾದ ಏಲಿಯನ್ ಬಂದು ಇಬ್ಬರು ಮೀಟ್ ಮಾಡ್ತಾರೆ. ಮೀಟ್ ಮಾಡಿದಾಗ ಅವನು ಹೇಳ್ತಾನೆ, ಗುರ್ತು ಹಿಡಿದು ಬಿಡ್ತಾನೆ ಇವನು ನೋಡಿದ ತಕ್ಷಣ. ಯಾಕಂದರೆ ಸ್ವಲ್ಪ ಸ್ಪೆಷಲಾಗಿ ಕಾಣಿಸ್ಕೊಳ್ತಾನೆ. ಸ್ಪೆಷಲ್ ಅಂತ ಹೇಳಿದ್ರೆ ಅವನು ಒಂಟೆ ಚರ್ಮದ ಅಂಗಿ, ಸ್ವಲ್ಪ ಒರಟಾಗಿ ರಫ್ ಆಗಿ ಇರುವಂಥ ಒಬ್ಬ ಮನುಷ್ಯನು, ಆದರೂ ಕೂಡ ದೇವರ ಪ್ರವಾದಿ ಅವನು ಎಂಬುದನ್ನು ತಿಳ್ಕೊಂಡು ಓಬದ್ಯನು ಅವನು ಗುರುತು ಹಿಡಿದು ಸಾಷ್ಟಾಂಗ ನಮಸ್ಕಾರ ಮಾಡಿ, ನೀನು ನನ್ನ ಸ್ವಾಮಿಯಾದ ಎಲಿಯನೋ ಅಂತ ಕೇಳ್ತಾನೆ. ಅದಕ್ಕೆ ಹೌದು, ನೀನು ಹೋಗಿ ನಿನ್ನ ರಾಜನಿಗೆ ಹೇಳು ಏಲಿಯನ್ ಬಂದಿದ್ದಾನಂತ ಹೋಗಿ ಹೇಳು ಅಂತ. ಅದಕ್ಕೆ ಹೆದರ್ಬಿಡ್ತಾನೆ ಓಬದ್ಯ. ಯಾಕಂತ ಹೇಳಿದ್ರೆ ರಾಜನಿಗೆ 3 ವರ್ಷ ಮುಂಚೆ ಇವನು ಪ್ರವಾದನೆ ಹೇಳಿ ಹೋಗಿರ್ತಾನೆ ಎಲಿಯನ್. ಏನಂತ, ನಾನು ಹೇಳೋ ತನಕ ಮಳೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಈಗ ಅವನು ಹೇಳಿದ ಹಾಗೆಯೇ ಮಳೆ ಬರಲಿಲ್ಲಲ್ಲ, ಡೈಲಿ ಭಾಳ ಕಷ್ಟಪಡ್ತಿದ್ದಾರೆ. ಆಹಾಬನಿಗೆ ಭಾಳ ಕೋಪ, ಏಲಿಯನನ್ನು ಕೊಂದುಬಿಡ್ಬೇಕಂತ ಅಷ್ಟು ಕೋಪ ಬಂದಿರ್ತದೆ. ಅಂಥ ಟೈಮ್ನಲ್ಲಿ ಈಗ ಏಲಿಯನ್ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು
ಆಹಾಬನಿಗೆ, ಅರಸನಾದ ಆಹಾಬನಿಗೆ ಹೇಳಿದರೆ, ಒಂದು ವೇಳೆ ರಾಜನು ಕೋಪ ಮಾಡಿಕೊಂಡು ಏಲಿಯನನ್ನು ಅಷ್ಟೇ ಅಲ್ಲ ಓಬದ್ಯನೂ ಎಲ್ಲಿ ಕೊಂದುಬಿಡ್ತಾನೆ ಅಂತ ಹೇಳ್ಬಿಟ್ಟು ಭಯ ಹಿಡಿದು ಅವನು ಈ ರೀತಿಯಾಗಿ ಪರಿಸ್ಥಿತಿ ಇದೆ, ಹಾಗಿರುವಾಗ ನಾನು ಹೇಗೆ ಹೋಗೋದು ಅಂತ ಹೇಳಿದಾಗ ಆನ್ಸರ್ ಏನು ಕೊಡ್ತಾನೆ ಅಂದರೆ ಭಾಳ ಆಶ್ಚರ್ಯ, ನನಗೆ ಭಾಳ ಖುಷಿ ಅದನ್ನು ಓದ್ಬಿಟ್ಟು. ಯಾಕಂದರೆ ಏಲಿಯನು ಓಬದ್ಯನಿಗೆ 15ನೇ ವಚನದಲ್ಲಿ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಸೇನಾಧೀಶ್ವರನಾದ ಯೆಹೋವನ ಆಣೆ, ಈ ಹೊತ್ತು ಆಹಾಬನಿಗೆ ಹೇಗೋ ಕಾಣಿಸಿಕೊಳ್ಳುವೆನು. ಇವನು ಸನ್ನಿಧಿ ಸೇವೆ ಮಾಡುವಂಥವನು, ಇವನು ಯಾಕೆ ಭಯಪಡಬೇಕು? ದೇವರ ಸನ್ನಿಧಿ ಹೊತ್ತಂಥವನು, ದೇವರ ಸನ್ನಿಧಾನದಲ್ಲಿ ನಿರತನಾಗಿರುವವನು, ದೇವರ ಸನ್ನಿಧಿಯನ್ನು ಅನುಭವಿಸುವಂಥವನು, ದೇವರ ಸನ್ನಿಧಿಯಲ್ಲಿ ಪರಿಪೂರ್ಣ ಸಂತೋಷ ಇರುವಂಥದ್ದನ್ನು ತಕ್ಕೊಂಡಂಥವನು. ಆ ರೀತಿಯಾಗಿರುವಾಗ ದೇವರ ನಿವಾಸ, ದೇವರ ಅಡ್ರೆಸ್ ಆಗಿ, ದೇವರ ಎಂಪ್ಲಾಯಿಯಾಗಿ, ಸೇವಕನಾಗಿ ಅವನು ಇರುವಾಗ ದೇವರ ಸ್ಥಿರಚಿತನಾದಂಥ ಆ ವ್ಯಕ್ತಿ ಯಾಕೆ ಭಯಪಡಬೇಕು? ಕಡೆಗೆ ಏನಾಗ್ತದೆ, ಓಬದ್ಯನು ಆಹಾಬನ ಬಳಿಗೆ ಹೋಗ್ಬಿಟ್ಟು ಹೇಳ್ತಾನೆ, ಅದನ್ನು ಕನ್ವಿನ್ಸ್ ಆಗ್ತದೆ. ಆನಂತರ ಆಹಾಬನು ಎಲಿಯನನ್ನು ಎದುರುಗೊಳ್ಳುವುದಕ್ಕೆ ಆಗಿ ಹೊರಟು ಹೋಗಿ ಅವನನ್ನು ಕಂಡು ಕೂಡಲೇ, ಇಸ್ರಾಯೇಲ್ರಿಗೆ ಆಪತ್ತನ್ನು ಬರಮಾಡಿದವನೇ, ನೀನು ಬಂದಿದ್ಯಾ? ಇಸ್ರಾಯೇಲ್ರಿಗೆ, ದೇವಜನರಿಗೆ ಆಪತ್ತನ್ನು ಬರಮಾಡಿದವನೇ ಹೆಂಗೆ ಇಂಟ್ರೊಡ್ಯೂಸ್ ಮಾಡ್ತಾನೆ ನೋಡ್ರಿ. ಯಾರು? ಆಹಾಬನು ಏಲಿಯನನ್ನು. ಆದರೆ ಏಲಿಯನ್ ಏನು ಹೇಳ್ತಾನೆ, ಆಪತ್ತನ್ನು ಬರಮಾಡಿದವನು ನಾನಲ್ಲ, ಯೆಹೋವನ ಆಜ್ಞೆಗಳನ್ನು ಉಲ್ಲಂಘಿಸಿ ಬಾಳನ ವಿಗ್ರಹಗಳನ್ನು ಪೂಜಿಸಿದ ನೀನು, ನಿನ್ನ ಮನೆಯವರು ಅದಕ್ಕೆ ಕಾರಣ ಅಂತೇಳಿ ಡೈರೆಕ್ಟಾಗಿ. ರಾಜ ಅಂತ ಹೇಳ್ಬಿಟ್ಟು ಭಯಪಡಲಿಲ್ಲ, ಕಿಂಗ್ ಅಂತ ಹೇಳ್ಬಿಟ್ಟು ಭಯಪಡಲಿಲ್ಲ. ಸನ್ನಿಧಿ ಸೇವೆ ಮಾಡುವಂಥವ್ರು ಹಾಗೆ ಇರ್ತಾರೆ. ಅಥಾರಿಟಿ, ಸ್ಪಿರಿಚುವಲ್ ಅಥಾರಿಟಿ, ಆತ್ಮಿಕ ಅಧಿಕಾರ. ಆ ರೀತಿಯಾಗಿ ಹೇಳಿಬಿಟ್ಟು ಅವನು ಹೇಳಿದಾಗ, ಸರಿ ಈಗೇನು ಮಾಡಬೇಕು? ಕರ್ಮೇಲ್ ಬೆಟ್ಟಕ್ಕೆ ಅವ್ರನ್ನೆಲ್ಲ ಕರೆಸ್ಬಿಟ್ಟು ಅಲ್ಲಿ ನಾನು ಭೇಟಿಯಾಗೋಣ. ಯೆಹೋವನ ದೇವರಾಗಿದ್ದರೆ ಆತನ ಫಾಲೋ ಮಾಡಿರಿ, ಇಲ್ಲಾಂದರೆ ಬಾಳನು ದೇವರಾಗಿದ್ದರೆ ಅವನನ್ನು ಹಿಂಬಾಲಿಸ್ರಿ. ಆದ ಕಾರಣ ಎರಡು ಮನಸ್ಸುಳ್ಳವರಾಗಿ ಇರಬೇಡ್ರಿ. 18:21 ಎರಡು ಮನಸ್ಸುಳ್ಳವರಾಗಿ ಇರಬೇಡ್ರಿ ಎಂಬುದಾಗಿ ಹೇಳ್ತಾನೆ. ಆನಂತರ ಭಾಳ ದೊಡ್ಡ ಒಂದು ಘಟನೆ ಕಾದಿದೆ. ಮುಂದೆ ಏನಾಗ್ತದೆ ಎಂಬುದು ಭಾಳ ಆಶ್ಚರ್ಯ. ಅದನ್ನು ನಾವು ಮುಂದಿನ ಸಾರಿ ನಾವು ನೋಡ್ಕೊಳ್ಳೋಣ. ಮುಂದಿನ ಸರಣಿ ಸಂದೇಶದಲ್ಲಿ ಮೊದಲನೇ ಅರಸುಗಳ ಗ್ರಂಥ 18ನೇ ಅಧ್ಯಾಯ 1ರಿಂದ 24 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 18. And it came to pass after many days that the word of the Lord came to Elijah in the 3rd year, saying, Go, shew thyself unto Ahab, and I will send rain upon the earth. And Elijah went to shew himself unto Ahab, and there was a sore famine in Samaria. And Ahab called Obadiah, which was the governor of his house. Now Obadiah feared the Lord greatly, for it was so, when Jezebel cut off the prophets of the Lord, that Obadiah took 100 prophets, and hid them by 50 in a cave, and fed them with bread and water. And Ahab said unto Obadiah, Go into the land, unto all fountains of water, and unto all brooks, peradventure we may find grass to save the horses and mules alive, that we lose not all the beasts. So they divided the land between them to pass throughout it. Ahab went one way by himself, and Obadiah went another way by himself. And as Obadiah was in the way, behold, Elijah met him, and he knew him, and fell on his face, and said, Art thou that my lord Elijah? And he answered him, I am. Go, tell thy Lord, behold, Elijah is here. And he said, What have I sinned, that thou wouldest deliver thy servant into the hand of Ahab to slay me? As the Lord thy God liveth, there is no nation or kingdom whither my Lord hath not sent to seek thee.
And when they said, He is not there, he took an oath of the kingdom and nation, that they found thee not. And now thou sayest, Go, tell thy Lord, behold, Elijah is here. And it shall come to pass, as soon as I am gone from thee, that the Spirit of the Lord shall carry thee whither I know not. And so when I come and tell Ahab, and he cannot find thee, he shall slay me. But I thy servant fear the Lord from my youth. Was it not told, my Lord, what I did when Jezebel slew the prophets of the Lord? How I hid 100 men of the Lord's prophets by 50 in a cave, and fed them with bread and water? And now thou sayest, Go tell thy Lord, behold, Elijah is here, and he shall slay me. And Elijah said, As the Lord of hosts liveth, before whom I stand, I will surely shew myself unto him today. So Obadiah went to meet Ahab, and told him. And Ahab went to meet Elijah. And it came to pass, when Ahab saw Elijah, that Ahab said unto him, Art thou he that troubleth Israel? And he answered, I have not troubled Israel, but thou and thy father's house, in that ye have forsaken the commandments of the Lord, and thou hast followed Baalim. Now therefore send, and gather to me all Israel unto Mount Carmel, and the prophets of Baal 450, and the prophets of the groves 400, which eat at Jezebel's table. So Ahab sent unto all the children of Israel, and gathered the prophets together unto Mount Carmel. And Elijah came unto all the people, and said, How long halt ye between two opinions? If the Lord be God, follow him, but if Baal, then follow him. And the people answered him not a word. Then said Elijah unto the people, I, even I only, remain a prophet of the Lord, but Baal's prophets are 450 men. Let them therefore give us 2 bullocks, and let them choose 1 bullock for themselves, and cut it in pieces, and lay it on wood, and put no fire under. And I will dress the other bullock, and lay it on wood, and pour no fire under. And call ye on the name of your gods, and I will call on the name of the Lord. And the God that answereth by fire, let him be God. And all the people answered and said, It is well spoken.